ನನ್ಗಿಂತ ಜಾಸ್ತಿ ಓದಿರೋ ಸಿಟಿ ಹುಡುಗನ್ ಮದ್ವೆ ಆಗ್ತೀನಿ ಅಂತ ವಿದ್ಯೆನ ಹತ್ರ ಚಾಲೆಂಜ್ ಮಾಡಿದ್ದೀನಮ್ಮ. ನೀವ್ ನನ್ಗೆ ಅಂತ ಹುಡುಗನೇ ಹುಡುಕಿಮ್ಮ. ಹಾಗಾದ್ರೆ ಪ್ರಾಮಿಸ್ ಮಾಡು. ಸಾಕು ಬರೋದು, ನಿನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು, ನಿಮ್ಗೆ 2 ಮಕ್ಕಳಾಗೋದು ಎಲ್ಲ ನಿಜ ಆಗುತ್ತೆ. ಹೇಗಿತ್ತು ನಾಟಕ? ಮೊದಲು ನನಗೂ ಗಾಬರಿ ಆಯ್ತು, ಆಮೇಲೆ ಗೊತ್ತಾಯ್ತು ಇದು ನಿನ್ನ ಮಾಮೂಲಿ ನಾಟಕ ಅಂತ. ಒಟ್ಟಿನಲ್ಲಿ ರಿಯಲ್ ಪೇಷಂಟ್ಗಿಂತ ರಿಯಲಿಸ್ಟಿಕ್ ಆಗಿತ್ತು. ಅಣ್ಣ ಇದೇನು ಅಂತ ಗೊತ್ತಾಯ್ತಾ? ಬೈ ಫೋಟೋ ತೆಗಿಯೋ ಕ್ಯಾಮ್ರಾದ ನಂಗೆ ಗೊತ್ತಾಗಕ್ಕಿಲ್ವ ಇಲ್ಲ. ಅದು ಸರಿ, ಇದನ್ನ ಎತ್ಕೊಂಬಂದಿದ್ಯಾ? ರಂಗೇಗೌಡ್ರು ಫೋಟೋವಾ ಇದ್ರಾಗೆ ತೆಗ್ದಿರೋದು. ಅವ್ರ ಮದುವೆ ನಿಲ್ಸಕ್ಕೆ ಇದಕ್ಕಿನ ಪ್ಲಾನ್ ಬೇಕಾ? ಹುಡುಗನ್ ಫೋಟೋ ಇಲ್ದೆ ಹೋದ್ರೆ ಹುಡುಗಿ ಮನೆಯವರು ಹೆಂಗ್ ಮದ್ವೆ ಮಾಡ್ಯಾರು? ಲೇ ಪುಕ್ಸಟ್ಟೆ, ಇದಿಲ್ಲ ಅಂದ್ರೆ ಮದುವೆ ನಡೆಯಕ್ಕಿಲ್ವ ಹಂಗಾರೆ? ಹೇಳ ನೀನ್ನ. ಏ ಗೋಪಾಲ, ಇಂಥವನ್ನೇನ ಮುಂದಿಕ್ಕಂಡು ವ್ಯವಹಾರ ಮಾಡಕ್ ಹೋದ್ರೆ ನೀನು ಸರ್ವನಾಶ ಆಗೋಗ್ಬಿಡ್ತೀಯ. ನೋಡೋ, ಮೊದ್ಲು ಇವನ್ ಬದಲಾಯಿಸು, ಇಲ್ಲ ನೀನು ಬದಲಾಗು. ಏನೋ ನಾನು ಬದಲಾಗ್ಬೇಕಾ? ಆಗಲ್ಲ, ನಾನು ಬದಲಾಗಲ್ಲ. ನನ್ನ ಜೊತೆಲಿರೋರ್ನು ಬದಲಾಗಕ್ ಬಿಡಲ್ಲ. ಏನಂದೆ ನೀನು? ಇವ್ರನ್ನ ನಂಬ್ಕೊಂಡ್ರೆ ನಾನು ಸರ್ವನಾಶ ಆಗೋಗ್ಬಿಡ್ತೀನಿ ಅಂದ್ಯಲ್ಲ. ಇಷ್ಟು ವರ್ಷ ನಿನ್ನ ನಂಬ್ಕೊಂಡಿದ್ಕೆ ಏನ್ ಕೊಟ್ಟೆ? ಕಾಯ್ಬೇಕು ಕಲ್ಲ ಗೋಪಾಲ, ಕಾಯ್ಬೇಕು ಅಂತ ಅಂದು ಊರಲ್ಲಿ ನನಗೆ ಮಗಂದು ಕೌಡೆ ಕಾಸ್ಕು ಬೆಲೆ ಇಲ್ದಂಗೆ ಪಂಚಾಯತಿ ಕಡೆ ಎಲ್ಲ ರಜೆ ಹಾಕ್ಸ್ಬಿಟ್ಟೆ. ಇನ್ನು ನಿನ್ ವ್ಯವಹಾರ ನಂಗೆ ಸಾಕು. ನೀನ್ ಬೇಕಾರೆ ಹಳೇ ಕಾಲ ವಿಲನ್ಗಳಂಗೆ ಮಾತಲ್ಲೇ ಮನೆ ಕೊಟ್ಕೊ. ನನ್ನನ್ನು ಮಾತ್ರ ಚೇಂಜ್ ಮಾಡಕ್ ಬರ್ಬೇಡ, ಇಲ್ಲ ಅಂದ್ರೆ ನನ್ ಸಾನೇ ಕೆಟ್ಟವನಾಗಬೇಕಾಯ್ತದೆ. ನೋಡ್ದೇನೆ ನಿನ್ ಕಣ್ಣೆದುರಿಗೆ ನಿನ್ ಮಗ ಎಂತೆಂತ ಮಾತಾಡ್ಬಿಟ್ಟ ಅಂತ. ಅದಕ್ಕೆ ನಾನೇನ್ ಮಾಡ್ಲಿ? ಹೇಗಿದ್ರು ಅವನು ನಿಮ್ ರಕ್ತ ತಾನೆ. ನಿಮ್ಮಲ್ಲಿರೋ ಎಲ್ಲ ಕೆಟ್ಟ ಗುಣಗಳು ಅವನು ತುಂಬಿಕೊಂಡಿದ್ದಾವೆ. ಅವನು ಬೈಯೋದ್ರಲ್ಲಿ ಅಂತ ಹೊಸ್ತನ ಏನು ಇಲ್ಲ ಬಿಡಿ. ಅಲ್ಲ, ನೀವು ನಮ್ಮ ಅಣ್ಣನ ಮ್ಯಾಗು ನಮ್ಮ ಅಣ್ಣನ ಕುಡಿ ಮ್ಯಾಗು ಮಾತಾಡುವಾಗ ಈ ಕರಳಿಗೆ ಎಷ್ಟು ಸಂಕಟ ಆಗಿರುತ್ತೆ ಅಂತ ಈಗಲಾದರೂ ನಿಮ್ಮ ಮಗನಿಂದ ನಿಮ್ಗೆ ಅರ್ಥ ಆಗಲಿ. ಪುಕ್ಸಟ್ಟೆ ಹೇಳ ಮ್ಯಾಕೆ. ಯಾವ್ದಾದ್ರು ಕೆಲ್ಸಕ್ಕೆ ಬರೋ ವಿಷಯ ಇದ್ರೆ ಮಾತ್ರ ಬಾ, ಇಲ್ಲ ಅಂದ್ರೆ ನೀನು ವಾಪಸ್ ಹೋಗಕ್ಕಿಲ್ಲ. ಹಂಗ ಹ್ಞೂ ಸರಿ ಬಂದ್ಬಿಡು. ಹೇಳ್ತೀನಿ. ಬೇರೆ ಏನಾರು ಅದ? ಮಾಡ್ಕೊ. ತಂಗವ, ಆ ಬ್ರೋಕರ್ ಫೋನ್ ಮಾಡಿದ್ದ. ಏನಂತೆ? ಅದೇ ಕಣವ, ಹುಡುಗಿ ಪಟಾವ್ ತೋರ್ಸಕ್ಕೆ ಬೆಂಗಳೂರಿಂದ ಬಂದು ಊರ್ ಬಾಗಲ್ನಾಗ ನಿಂತ್ಕೊಂಡು ಬರ್ಬೋದಾ ಅಂತ ಕೇಳ್ದ. ಬಾ ಅಂದೆ. ಶೋ, ಅವನು ಹುಡುಗಿ ವಿಚಾರ ಮಾತಾಡಕ್ ಮನೆಗೆ ಬರುವಾಗ ರಂಗೇಗೌಡ ಮನೆಯಾಗಿದ್ರೆ ಎಡವಟ್ಟಾಯ್ತದೆ, ಅದಕ್ಕೆ ಬರಕ್ ಮುಂದೆ ಫೋನ್ ಹಚ್ಚು ಅಂತ ಹೇಳಿದ್ದೆ. ಅದಕ್ಕೆ ಫೋನ್ ಹಚ್ಚವನೆ. ನೀನ್ ಯಾಕಣ್ಣ ಅವನ ಮನೆಗೆ ಬರಕ್ ಹೇಳ್ದೆ? ಇದೊಳ್ಳೆ ಚೆನ್ನಾಗಾಯ್ತು ಬಿಡು ತಂಗಪ್ಪ. ರಂಗೇಗೌಡನಿಗೆ ಲಗ್ನ ನಡೀತಿರೋವಾಗ ಅವನಿಗೆ ಹೆಣ್ಣು ನೋಡೋ ವಿಚಾರ ಗೊತ್ತಾದ್ರೆ ಏನ್ ಮುಳುಗೋಯ್ತದೆ? ಅದಕ್ಕೆ ನಿನ್ ತಲೆನಾಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ರಂಗೇಗೌಡಂಗೆ ಲಗ್ನ ಮಾಡ್ತೀನಿ ಅಂತ
ನಾನು ಯಾವಾಗ ಹೇಳಿದ್ದೆ? ಏನ್ ತಂಗವ ಹಿಂಗ್ ಮಾತಾಡಿ ನೀನು? ಅವತ್ತು ನೀನು ಹುಡ್ತಬ್ಬ ದಿವಸ ದೇವಸ್ಥಾನದಾಗೆ ಹಳ್ಳಿ ಜನರ ಮುಂದೆ ಆದಷ್ಟು ಬಿರ್ನೆ ನನ್ನ ಮಗನ ಲಗ್ನ ಮಾಡ್ತೀನಿ ಅಂತ ನೀನೇ ಹೇಳಿಲ್ವಾ? ಮಗನ್ ಲಗ್ನ ಮಾಡಿಸ್ತೀನಿ ಅಂತ ಹೇಳ್ದೆ ದಿಟ. ಆದ್ರೆ ರಂಗೇಗೌಡನ್ ಲಗ್ನ ಮಾಡಿಸ್ತೀನಿ ಅಂತ ಹೇಳಿದ್ನೆ. ಈ ಹಳ್ಳಿ ಜನಗಳ ಲೆಕ್ಕಕ್ಕೆ ಮಾತ್ರ ನನ್ನ ಮಗ ಅಂದ್ರೆ ರಂಗೇಗೌಡ. ಆದ್ರೆ ಎತ್ತೋಡ್ಲ ಲೆಕ್ಕಕ್ಕೆ ಮಹೇಶನೇ ಅಲ್ವಾ ಅಣ್ಣ ನನ್ನ ಮಗ. ಈಗ ನಾನು ಲಗ್ನ ಮಾಡಕ್ ಹೊಂಟಿರೋದು ರಂಗೇಗೌಡಂದಲ್ಲ, ನನ್ನ ಮಗ ಮಹೇಶಂದು. ನೀನ್ ಹೇಳೋದೇನೋ ಸರಿ ಕಣವ, ಆದ್ರೆ ಈಗ ನಡೆಯೋ ಲಗ್ನ ರಂಗೇಗೌಡಂದು ಅಂತ ಹಳ್ಳಿ ಜನ ಎಲ್ಲ ಅನ್ಕೊಂಡವ್ರಲ್ಲ. ಅದೇ ನಮಗೂ ಬೇಕಾಗಿರೋದು. ಹಳ್ಳಿ ಜನರಲ್ಲ ರಂಗೇಗೌಡನ ಲಗ್ನನೇ ನಡೀತಾದೆ ಅನ್ನೋ ನಂಬಿಕೆನಾಗೆ ಇರ್ಲಿ ಬಿಡು. ಒಂದು ಒಳ್ಳೆ ಸಂಬಂಧ ಬಂದದೆ, ಓದಿರೋ ಹುಡುಗಿ, ಮಹೇಶಂಗೆ ತಕ್ಕನಾಗವಳೆ. ಮೊದಲು ಆ ಮಾತುಕತೆ. ರಂಗೇಗೌಡನ ಲಗ್ನದ ವಿಚಾರವ ಆಮ್ಯಾಕೆ ಮಾಡ್ತೀನಿ. ಆದರೆ ಈಗ ನೀನು ಮೊದಲು ಏನಾರ ನೆಪ ಹೇಳಿ ರಂಗೇಗೌಡ ಇತ್ಲಾಗ್ ಬರ್ದಂಗೆ ನೋಡ್ಕೋಬೇಕು, ಆಯ್ತೇನೋ? ಹೋಗು. ಸರಿ ಕಣವ. ಅಲ್ಲ ಕಂಡ, ಪಟಾವ ತೆಗಿಸ್ದೇ ಇರೋನ್ಗೆ ಹಂಗ್ ತೆಗಿತೀನಿ ಗೌಡ್ರೆ, ಹಿಂಗ್ ತೆಗಿತೀನಿ ಗೌಡ್ರೆ ಅಂತ ಗೊಂಬೆರಾಮ್ ನಂಗ್ ಕುಣ್ಸಿ ಪಟಾವ ತೆಗ್ದು ಈಗ ನೋಡಿದ್ರೆ ಕ್ಯಾಮ್ರಾ ಕಳ್ಕೊಂಡ್ ಬಂದ್ಬಿಟ್ಟು ಅಂತ ನಾಟಕ ಮಾಡ್ಕೊಂಡ್ ನಿಂತವನಲ್ಲ. ಲೈ, ಇವ್ನ್ಗೇನ್ ಮಾಡ್ಬೇಕು ಅಂತ ನೀವೇ ಹೇಳ್ರಲ್ಲ. ಚರ್ಮ ಸುಲಿಬೇಕು ಗೌಡ್ರೆ. ಹಾ ಗೌಡ್ರೆ, ತಪ್ಪಾಯ್ತು ಗೌಡ್ರೆ, ಇದೊಂದ್ ಕಿತ್ತ ನನ್ ಬಿಟ್ಬಿಡಿ. ನೀವ್ ಈಗ ಹೊಡೆಯೋದೇನಾದ್ರು ಊರವ್ರು ನೋಡ್ಬಿಟ್ರೆ ನನ್ ಬಿಸ್ನೆಸ್ ಮರುವಾದೆ ಎಲ್ಲ ಹೊಟ್ಟೆತದೆ ಗೌಡ್ರೆ. ಮರವಾದೇನಾ? ಲೈ, ಗೌಡ್ರು ಪಟ ತಗ್ಸವ್ರೆ, ಸಂದಾಗ್ ಬಂದೈತೆ, ಹುಲಿ ಹಂಗ್ ಕಾಣ್ತಾವ್ರೆ ಅಂತ ಈ ಡಬ್ಬ ನನ್ನ ಮಕ್ಳು ಬೇರೆ ಊರೂರ್ಗೆ ಡಂಗೂರ ಸಾರ್ಕೊಂಡ್ ಬಂದವ್ರೆ. ಈಗ ನೀನ್ ನೋಡಿದ್ರೆ ಕ್ಯಾಮರಾ ಕಳ್ಕೊಂಡ್ ಬಂದ್ ನಿಂತಿದ್ಯಾ. ನಾಳೆ ದಿನ ಅವರೆಲ್ಲ ನನ್ ಪಟ ಕೇಳಿದ್ರೆ ನನ್ನ ಮರಿವಾದ ಏನಾಗ್ಬೇಕು ಅಂತ ಯೋಚನೆ ಮಾಡಿದ್ಯನ್ಲ. ನಿನಗ್ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಹಾಕಿಲ್ಲ. ಲೇ ಯಾಟೆ ಸತ್ತಾರಲ್ಲ ಚಾಟಿಯ ಸರಿ ಕಣ ಗೌಡ್ರೆ. ಗೌಡ್ರೆ, ಇದೊಂದ್ಕಿತ ಬಿಟ್ಬಿಡಿ ಗೌಡ್ರೆ, ಇದೊಂದ್ಕಿತ ಬಿಟ್ಬಿಡಿ ಗೌಡ್ರೆ. ಬಿಟ್ಬಿಡ್ಬೇಕಾ? ಬಿಟ್ಬಿಡ್ಬೇಕಲ್ಲ. ಯಾಟೆ ಚಾವಟಿ ತರ್ಲಿ ತಡಿ, ನಿನ್ ಚರ್ಮ ಸುಲಿತೀನಿ. ಹೊಳಿಮಯ್ಯ ಶಾನೆ ತಲೆ ಕೆಡ್ಸ್ಕೊಂಡ್ರಂಗವನ. ಈ ಟೈಮ್ನಾಗ ನಾನೇನಾರ ಅಂತ ಹೋದ್ರೆ ಬೈಸ್ಕೊಳ್ಳೋದ್ರ ಜೊತೆಗೆ ನಾಲ್ಕು ಇಕ್ಕಿಸ್ಕೊಳ್ಳಬೇಕಾಯ್ತದೆ. ಅವನ್ ಸದ್ಯಕ್ಕಿಲ್ಲಿಂದ ಒಂಡಂಗ್ ಕಾಣ್ತಿಲ್ಲ. ನಮಗೂ ಅದೇ ಬೇಕಾಗಿರೋದು. ನೋಡಿ ಹುಡುಗಿ ಫೋಟೋ ಅದಲ್ಲೇ ಒಳಗೆ ಮಡಿಕೊಳ್ಳಿ ನೀವು ಸುಮಣ್ಣವ್ರೆ. ಡಾಕ್ಟ್ರಮ್ಮ, ಏನಿಲ್ಲ, ಈಗ ಟೈಮ್ ಸಂದಾಗಿಲ್ಲ, ರಾವ್ ಕಾಲ ಐತೆ. ಶುಭ ಕಾರ್ಯ ದಿಸ್ಯ ಮಾತಾಡ್ಬೇಕಾದ್ರೆ ಅಪ್ಸಕ್ನ ಆಗ್ಬಾರ್ದಲ್ವೇ, ಅದಕ್ಕೆ ಹಂಗಂದೆ. ಅರ್ಥ ಆಯ್ತು, ಹಂಗೆ ಆಗ್ಲಿ. ಈಗ ರಾವ್ ಕಾಲ ಮುಗಿದು ಒಳ್ಳೆ ಟೈಮ್ ಶುರುವಾಗೈತೆ. ಹುಡುಗಿ ಪಟ ಕೊಡಿ ಸೋಮಣ್ಣವ್ರೆ, ತರ್ಸಿ. ನೋಡ್ರೆ, ನಮ್ ಮಂಡ್ಯ ಕಬ್ಬು ತಿನ್ನೋ ಮಜಾನೇ ಮಜಾ ಅಲ್ವಾ? ಸಕ್ಕರೆ ಮಿಠಾಯಿ ತಿನ್ನಂಗಿದೆ ಕಣೋ. ಅದಕ್ಕೆ ಕಲಾಗಿರ್ಗಿಟ್ಲೆ ಇಡೀ ದೇಶದಲ್ಲೇ ನಮ್ಮ ಮಂಡ್ಯ ಜಿಲ್ಲೆ ಜನಗಳನ್ನ ಅಕ್ರೆ ಮಾತಾಡೋ ಸಕ್ಕರೆ ಜನಗಳು ಅಂತ ಹೇಳೋದು.
ಕಬ್ಬು ಪಸಂದ್ ಆಗೈತಲ್ವಾ? ಹೌದು ಕಣ್ಲಾ, ಪಸಂದಾಗವಳೆ. ಪಸಂದಾಗವಳ? ಗೌಡ್ರೆ, ನಿಮ್ ಮಾತು ಎತ್ತೆಗೆ ಹೋಯ್ತೈತೆ. ತಿರ್ಗಾ ಶುರು ಹಚ್ಕೊಂಡ್ಬಿಟ್ರ? ನೆನ್ನೆ ರಾತ್ರಿಗೆ ಆ ವಿಚಾರ ಮರ್ತ್ಬಿಟ್ರಿ ಅನ್ಕೊಂಡ್ರೆ ಮತ್ತೆ ಆ ಚಾಳಿ ಮುಂದುವರಿಸ್ತಿದ್ದೀರಾ? ಯಾಕೆ ಗೌಡ್ರು ಎದುರು ಉತ್ತರ ಕೊಡೋ ಗಂಡ್ಸುರ್ ಕಂಡ್ರೆ ಕೆಳಕಂತ ತುಳಿತಾರೆ. ಅಂತದ್ರಾಗೆ ಆ ಬಸ್ ಅಲ್ಲಿ ಆ ಹುಡುಗಿ ಆಟೋನು ಮಾತಾಡಿದ್ರು ಇವ್ರಿಗೆ ಪಸಂದ್ ಆಗದ? ನೀವೇನೇ ಹೇಳ್ರಲ್ಲ, ಅವಳು ಬೈತಾ ಇದ್ರು ಪಸಂದಾಗೇ ಇದ್ಲು. ನಾನು ತಿನ್ನೋವಾಗ, ಉಣ್ಣೋವಾಗ, ನಡ್ಕೊಂಡು ಹೋಯ್ತಾ ಇರೋವಾಗ, ಲೇ ಇಲ್ಲಿ ನೋಡ್ರಲ್ಲ, ಇಲ್ಲೂ ಅವಳೆ ಕಾಣ್ತಾವಳೆ. ಎಷ್ಟೊಂದು ಸುಂದರವಾಗವಳಲ್ವಾ? ನನಗೆ ಯಾಕೋ ನಾನು ಈ ಪಟ್ಟಣದ ಸುಂದ್ರಿನೇ ಲಗ್ನ ಆಗ್ಬಿಡ್ತೀನೇನೋ ಅನ್ನಿಸ್ತಾ ಇದ್ದೆ. ಗೌಡ್ರೆ, ಇದು ಸುಂದ್ರಿ ಅಲ್ಲ, ಕಮಲಿ. ಲವ್ ನನ್ ಮನ್ಸಿನ ಕಣ್ಣಿಂದ ನೋಡ್ರಲ್ಲ. ಯಾವ ಕಣ್ಣಿಂದ ನೋಡಿದ್ರು ಕಮಲಿನೇ. ಗೌಡ್ರೆ, ಕಮಲಿ ನಿಮ್ ಕಣ್ಣಿಗೆ ಯಾವಾಗ ಸುಂದ್ರಿ ಆದ್ಲು? ಲೇ, ಆ ಕನ್ನಡಿಲಿ ಒಂದ್ ಕಿತ ನೋಡ್ಲಾ, ಆ ಪ್ಯಾಟೆ ಹುಡುಗಿ ಏಟ್ ಪಸಂದಾಗಿ ಕಾಣಿಸ್ತಾವಳೆ ಅಂತ. ಏ ಕಮಲಿ, ಕಮಲಿ ನಿಂತ್ಕೋ, ನಿಂತ್ಕೋ. ಯಾಕೆ ಕಮಲಿ, ಕೋಪ ಬಂತಾ? ಇಲ್ಲ ಮಾವ, ನಂಗೇನ್ ಕೋಪ ಬಂದಿಲ್ಲ. ನನ್ಗೂನವೇ ನೀನು ಪ್ಯಾಟೆ ಹುಡ್ಗಿನ್ ಲಗ್ನ ಆಗ್ಬೇಕು ಅನ್ನೋದೇ ಆಸೆ. ಯಾಕಂದ್ರೆ ಓದು ಬರ ಗೊತ್ತಿಲ್ಲ ಅಂದ್ರೂ ಈ ಹಳ್ಳಿನಾಗೆ ನ್ಯಾಯ ಹೇಳೋ ನೀನು. ನೀನಂತವನ್ಗೆ ಪ್ಯಾಟೆ ಹುಡ್ಗಿ ಸಿಕ್ಕಿದ್ರೆ ಸಂದಾಗಿರುತ್ತೆ ಮಾವ. ಅವ್ರಂದ್ರೆ ಸಂದಾಗ ಓದ್ಕೊಂಡಿರ್ತಾರೆ, ನಂತರ ದಡ್ಡಿ ಆಗಿರಕ್ಕಿಲ್ಲ. ಬರ್ತೀನಿ ಮಾವ. ಲವ್ ಯಾಟೆ ಗಿರ್ಗಿಟ್ಲೆ, ಕಮಲಿ ಹೇಳ್ದಂಗೆ ನಡೀತೈತೆ ಅಂತೀರೇನ್ರಲ್ಲ? ಗೌಡ್ರೆ, ರಂಗೇಗೌಡ್ರೆ, ನೀವಿನ್ನೂ ಅಡ್ಡದಾಗ ಹೋಗಿಲ್ವಾ? ಯಾಕ್ಲಾ, ಏನ್ ಇಸ್ಯಾ? ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಹುಡುಗಿ ತೋರಿಸ್ಬೇಕು ಅಂತ ಬ್ರೋಕರಪ್ಪ ನಿಮ್ಮ ಮಟ್ಟಿ ಹುಡುಗ ಬಂದಿದ್ರು. ನಾನೇ ಅವ್ರ ನಮ್ಮ ಸ್ಕೂಟಲ್ಲಿ ನಿಮ್ಮ ಮಟ್ಟಿ ಬಿಡ್ಬಿಟ್ಟು ಬಂದೆ. ನೀವು ನಿಮ್ಮ ಮಟ್ಟಿ ಕಡೆ ಬೇಗ ಹೋಗಿ. ಈಗೇನ್ರಲ್ಲ ಮಾಡೋದು? ಅವ್ವ ಏನಾದ್ರೂ ಹೆಣ್ಣೋರ್ ಕೊಡಕ್ ಒಂದೊಳ್ಳೆ ಪಟ ಕೊಡು ಅಂದ್ರೆ ಯಾವ್ದಲ್ಲ ಕೊಡೋದು? ಡಬ್ಬ ನನ್ನ ಮಗ ಫೋಟೋಗ್ರಾಫರ್ ಬೇರೆ ಕ್ಯಾಮ್ರಾ ಕಳ್ಕೊಂಡ್ಬಿಟ್ಟಿದೀನಿ ಅಂತ ಹೇಳೋನೆ. ಈಗ ಅವ್ವಂಗ್ ಹೋಗಿ ಹೆಂಗ್ಲಾ ಮುಖ ತೋರ್ಸೋದು? ಅಮ್ಮ, ಹುಡುಗಿ ಹೆಸರು ಐಶ್ವರ್ಯ ಅಂತ. ತುಂಬಾ ಬುದ್ಧಿವಂತೆ, ವಿದ್ಯಾವಂತೆ, ಎಮ್ಮೆನಲ್ಲಿ ಚಿನ್ನದ ಪದಕ ತಗೊಂಡಿದ್ದಾಳೆ. ತಂದೆ ಡಾಕ್ಟ್ರು, ತಾಯಿ ಒಳ್ಳೆ ಗೃಹಿಣಿ, ಒಬ್ಳು ತಂಗಿ ಇದ್ದಾಳೆ. ತುಂಬಾ ಒಳ್ಳೆ ಕುಟುಂಬ ನಮ್ಮ. ನೀವು ಒಪ್ಪಿದ್ರೆ ಗೌಡ್ರೆ, ಅವನ್ ಕ್ಯಾಮರಾನೇ ಕಳೆದು ಹೋಗತ್ತಲ್ಲ, ಇನ್ ಮುಂದೆ ನಿಮ್ ಪಟ ತೆಗೆದಂಗೆ? ಹೌದಲ್ವಾ? ಅವನ್ಗೊಂದು ಹೊಸದ್ ಕೊಡ್ಸಿದ್ರೆ ಆಯ್ತು ಬಿಡ್ರಲ್ಲ. ಮಾವ, ನೀನ್ ಲಗ್ನ ಮಾಡ್ಸಕ್ಕೆ ಬ್ರೋಕರ್ ಮಾವ ಬಂದವನೆ. ಅತ್ತೆ ಅಪ್ಪಯ್ಯ ಎಲ್ಲ ಹುಡುಗಿ ಪಟವ ನೋಡ್ತವ್ರೆ, ನೀನ್ ನೋಡಕ್ಕಿಲ್ವಾ? ಹಂಗ ಸರಿ ಸರಿ, ಬಾವು ನೋಡು. ಅವ್ವ, ಅದು ಅದು ಕಮಲಿ, ನಿಂಗೆ ಹೊಸಿನಾದ್ರೂ ಬುದ್ಧಿ ಬೇಡವಾ ಮಗಳೇ? ಅಲ್ಲ, ನಿಮ್ ರಂಗೇಗೌಡ ಮಾವ ಅವನ್ ಮಾತ್ ಮೀರಕ್ಕಿಲ್ಲ, ಅವ್ವ ನೋಡ್ದು ಹುಡುಗಿ ಬಿಟ್ಟು ಬೇರೆ ಹುಡುಗಿ ಲಗ್ನ ಆಗಕ್ಕಿಲ್ಲ ಅಂತ ನಿಂಗೆ ಅಷ್ಟು ಗೊತ್ತಾಗಕ್ಕಿಲ್ವಾ?
ಅದೆಲ್ಲ ಗೊತ್ತಿದ್ಮ್ಯಾಕು ನಿಮ್ ರಂಗೇಗೌಡ ಮಾವನ್ನ ಹುಡುಗಿ ಪಟ ನೋಡು ಅಂತ ಬಲವಂತ ಮಾಡ್ತೀಯಲ್ವಾ? ರಂಗೇಗೌಡ ಮಾವನ ಮನ್ಸಿಗೆ ಬೇಜಾರಾಗಕ್ಕಿಲ್ವಾ? ಅಲ್ವಾ ರಂಗೇಗೌಡ? ನಮ್ ಕಾಂಚನನ್ ಮಗ ಅಂದ್ರೆ ಮಗ, ಬಂಗಾರದಂತ ಮಗ ನಮ್ ರಂಗೇಗೌಡ. ಹುಡುಗಿ ಕುಂಟಿ ಆದ್ರೂ ಅಷ್ಟೇ, ಕುರುಡಿ ಆದ್ರೂ ಅಷ್ಟೇ, ಅವನ ಅವ್ವ ಒಪ್ಕೊಂಡ್ ಮ್ಯಾಕೆ ಕಣ್ಣು ಮುಚ್ಕೊಂಡ್ ತಾಲಿ ಕಟ್ಬಿಡ್ತಾನೆ. ಅಲ್ವೇನ ರಂಗೇಗೌಡ? ಅಣ್ಣ, ಅತ್ಗೆ, ನೀವಿಬ್ರು ಯಾಕೆ ನನ್ನ ಮಗ ನಂಗೆ ಗೋಳಿ ಕಂತೀರಾ? ಮಗ ರಂಗೇಗೌಡ, ನಮ್ಮ ಮನೆ ಸೊಸೆ ಆಗೋಳ್ ಫೋಟೋ ಇಲ್ಲೈತೆ. ನೀನೊಂದ್ ಕಿತ ನೋಡಿ ಒಪ್ಪಿಗೆ ಕೊಟ್ಬಿಟ್ರೆ ಮುಂದಿನ ವಿಚಾರದ ಬಗ್ಗೆ ಹುಡುಗಿ ಮನೆಯವ್ರಿಗೆ ನಾನು ಹೇಳಿ ಕಳಿಸ್ತೀನಿ ಕಣ್ಲ. ಇಲ್ಲ ಕಣವ, ಈ ಮನೆಗೆ ಎಂತ ಸೊಸೆ ಬೇಕು ಅಂತ ನಿಂಗೆ ಸಂದ ಗೊತ್ತದೆ. ನೀನ್ ತೀರ್ಮಾನ ಮಾಡ್ಬೇಕೆ, ಮುಗಿತಟ್ಟೆಯ. ನಿನ್ಗೊಪ್ಪಿಗೆ ಆದ್ಮೇಲೆ ನನಗೂ ಒಪ್ಪಿಗೆಯ. ಸರಿ ಸರಿ, ತೋಟದಾಗ ಸ್ಯಾನೆ ಕ್ಯಾಮೆ ಅದೇ, ನಾ ಬರ್ತೀನಿ ಕಣವ. ತಂಗ್ಯವ್ವ, ನಿನ್ ಜಾಣ್ತನವ ನಾವು ಮೆಚ್ಚಲೇಬೇಕು. ಯಾಕೆ ಹೇಳು? ಈತಾಗ ಅವನು ಸಾಯ್ಲಿಲ್ಲ, ಕೋಲ್ನು ಮುರಿಲಿಲ್ಲ. ಅವನ ಮನ್ಸಕ್ಕೆ ಮುಂಗ್ಸಿನೇ ಆಗ್ಬೇಕಾಗಿಲ್ಲ, ಪುಂಗಿನಾದ್ವೇ ಸಾಕು ಅನ್ನೋದನ್ನ ನಿಂತಾವ್ ನೋಡ್ ಕಲ್ತ್ಕೋಬೇಕು ಕಣವ. ಸೋಮಣ್ಣ ಅವರೇ, ಅಮ್ಮೋರೆ, ಹುಡುಗಿ ಮನೆಯವ್ರಿಗೆ ನಾಳೆನೇ ಇಳ್ಳೆ ಶಾಸ್ತ್ರಕ್ಕೆ ಬರ್ತೀವಿ ಅಂತ ಹೇಳ್ಬಿಡಿ. ಆಯ್ತಮ್ಮ. ಓದಿರೋ ನನ್ನ ಮಗ ಮಹೇಶನ್ಗೆ ಈ ಹೆಣ್ಣು ಸರಿಯಾದ ಜೋಡಿ ಆಯ್ತಾಳೆ. ನಮಸ್ಕಾರ ಕಣಜ್ಜೆ. ನಿಮ್ಮ ಮನೆ ಸೊಸೆಯಾಗ ಹುಡುಗಿ ಫೋಟೋನ ರಂಗೇಗೌಡ್ರಂತೂ ನೋಡ್ಲಿಲ್ಲ. ನೀವಾದ್ರೂ ಒಂದ್ಸರಿ ನೋಡಿ ನಾನು ಎಷ್ಟು ಚೆನ್ನಾಗಿ ಜೋಡಿ ಸೇರಿಸಿದೀನಿ ಅಂತ ಹೇಳ್ತೀರಾ? ಇವ್ರಿಗೆ ಬುದ್ಧಿ ಇಲ್ಲ, ನಿನಗೆ ಗತಿ ಇಲ್ಲ. ನೀನ್ ಯಾರ್ಲ ಜೋಡಿ ಸೇರ್ಸಕ್ಕೆ? ಆ ಮ್ಯಾಕಿರೋ ಬ್ರಹ್ಮ ಗಂಡು ಹೆಣ್ಣು ಭೂಮಿ ಮ್ಯಾಕೆ ಹುಟ್ಟಕ್ ಮುಂಚೆನೆ ಯಾರ್ ಜೋಡಿ ಅಂತ ಬರ್ದು ಕಳ್ಸಿರ್ತಾನೆ. ಅಂದ್ಮ್ಯಾಕೆ ನೀನ್ ಯಾವ ಊರ್ ದೊಣೆ ನಾಯ್ಕ್ಲ ಅದನ್ನೇ ನಿನ್ ಸಾಧನೆ ಅಂತ ಬಂತಟ್ಕೊಳಕ್ಕೆ ನೋಡ್ಲಾ? ಒಂದ್ ಕೀತ ಅವನ್ ಬರ್ತ್ ಕಳ್ಸ್ಮೇಲೆ ಮುಗೀತು ಕಂಡ್ಲಾ. ಯಾರ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಅದನ್ನ ತೆಪ್ಸಕ್ಕೂ ಆಗಕ್ಕಿಲ್ಲ, ಬದ್ಲಾಯ್ಸಕ್ಕೂ ಆಗಕ್ಕಿಲ್ಲ. ಬಂದ್ಬಿಟ್ಟೆ, ಹೋಗು. ತಂಗ್ಯವ್ವ, ಆ ಮುದಿಗುಬೆ ಅದ್ರ ಪಾಡ್ಗೆ ಅದು ಹೋಯ್ತಿತ್ತು. ಈ ಬ್ರೋಕರು ಅನ್ನೋನು ತನ್ನ ಕ್ಯಾಮೆ ಮುಗಿಸ್ಕೊಂಡು ಸುಮ್ಕೆ ಹೋಗೋದ್ಬಿಟ್ಟು ಅದ್ರ ಕಿವಿಗೂ ಇಸಿಯ ಹಾಕ್ಬಿಟ್ನಲ್ಲವಾ. ಹೇಳಿ ತಾಯಿ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ರಲ್ಲ? ಹೌದು, ಲಗ್ನ ಆಗಕ್ಕಿಂತ ಮುಂಚೆ ಮುಖ್ಯವಾಗಿ ಈ ವಿಚಾರವ ನಿಮಗೆ ಮಂದಟ್ಟು ಮಾಡಿದ್ರೆ ನನ್ನ ಮನ್ಸಿನಾಗಿರೋ ಆತಂಕ ಕಮ್ಮಿ ಆಗುತ್ತೆ. ಬೀಗರ ಮನೆಯವರು ಇಳೆ ಶಾಸ್ತ್ರದ ಹೊತ್ನಾಗೆ ಹುಡುಗನ್ ತಂದೆ ಏನ್ ಮಾಡ್ತಾವ್ರೆ, ಎಲ್ಲವ್ರೆ ಇಂಥ ಪ್ರಶ್ನೆಗಳನ್ನ ಮಾಡಬಾರ್ದು. ನೀವೇನು ತಲೆ ಕೆಡಿಸ್ಕೋಬೇಡಿ ಅಮ್ಮ. ಯಾಕೆಂದ್ರೆ ನಾನು ಅದನ್ನೆಲ್ಲ ಆಗ್ಲೇ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಅದು ಅಲ್ಲದೆ ಅವರು ಓದಿರೋ ಜನ, ವಿಚಾರವಂತರು. ಎಲ್ಲಕ್ಕಿಂತ ಹೆಚ್ಚಿನದಾಗಿ ನೀವು ಒಬ್ಬಂಟಿಯಾಗಿ ಇಷ್ಟು ದೊಡ್ಡ ಮನೆತನದ ಗೌರವನ ಕಾಪಾಡ್ಕೊಂಡು ಬರ್ತಾ ಇದ್ದೀರಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ನಿಮ್ಮ ಸಂಬಂಧ ಇಷ್ಟ ಆಗಿರೋದು. ಇನ್ನೊಂದು ವಿಚಾರ, ಊರ್ ಜನಗಳೆಲ್ಲ ಈಗ ರಂಗೇಗೌಡಂದೇ ಲಗ್ನ ಮಾಡಕ್ ಹೊಂಟಿವ್ನಿ ಅಂತ ಅನ್ಕೊಂಡವ್ರೆ. ಆದ್ರೆ ನಾನು ಹಂಗ್ ಮಾಡ್ದೆ. ನನ್ನ ಮಗ ಮಹೇಶನ್ಗೆ ಯಾಕೆ ಈ ಹುಡುಗಿನ ಗೊತ್ತು ಮಾಡಿವ್ನಿ ಅಂತ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ ಕೇಮೆ ಸಂಬಂಧ ಕುದುರ್ಸೋದು
ಆಟಯ್ಯ, ನಿಮ್ಮ ಓಡಾಟದ ಖರ್ಚು ದುಡ್ಡು ಕಾಸಿನ ವಿಚಾರದ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಕಾಂಚನಮ್ಮನವರೇ, ನಿಮ್ಮ ಮಗನ ಮದುವೆ ನಾನು ಮಾಡಿಸೋದ್ರಿಂದ ಸಿಗೋ ಕಾಸು ಮತ್ತೆ ಹೆಸರು ಇಷ್ಟು ಮಾತ್ರ ಮುಖ್ಯ ನನಗೆ. ಮಿಕ್ಕಿದ್ದಕ್ಕೆಲ್ಲ ನಾನು ಕುರುಡ ಕಿವುಡ ಮೂಗ. ಬದುಕತ್ಯಾಕಲ್ಲ ನೀನು. ನನ್ನ ನೆರಳಾಗಿರಂಗಿದ್ರೆ ಮಾತ್ರ ನನಗಿಷ್ಟ ಆಗೋದು. ಈಗ ನಾನು ಹೇಳೋ ವಿಚಾರವ ಗಮನ ಇಟ್ಟು ಕೇಳು. ನಾನೀಗ ಐಶ್ವರ್ಯನ ನಿಶ್ಚಯ ಮಾಡಿರೋದು ತನಿಗೆ ಅಂತ ರಂಗೇಗೌಡ ಅನ್ಕೊಂಡವ್ರೆ. ಆ ನಂಬಿಕೆ ಹಂಗೇ ಇರಲಿ. ನಿನ್ನಿಂದಾಗ್ಲಿ ಬೀಗರ ಮನೆಯವರಿಂದಾಗ್ಲಿ ಲಗ್ನ ನಡೀತಿರೋದು ನನ್ನ ಮಗ ಮಹೇಶಂಗೆ ಅನ್ನೋದು ರಂಗೇಗೌಡಂಗೆ ನಾನು 7 ಗಂಟೆ ಗೊತ್ತಾಗ್ಕೂಡ್ದು. ಅಕಸ್ಮಾತ್ ಏನ್ರ ಗೊತ್ತಾದ್ರೆ ಏನೋ ತೆಪ್ಪು ನಡೀತಾ ಐತೆ ಅಂತ ಊರ್ ಜನರಿಗೆ ಅನುಮಾನ ಬರ್ತದೆ. ಅದರಿಂದ ಮಹೇಶನ್ ಲಗ್ನ ಹಾಳಾಗ್ಬಿಡ್ತದೆ. ನನ್ನ ಮಗ ಮಹೇಶನ್ ಲಗ್ನನ ತುಂಬಾ ಆಸೆ ಇಟ್ಕೊಂಡು ಮಾಡಕ್ ಹೊಂಟಿದ್ದೀನಿ. ಮೊದ್ಲು ನನ್ನ ಮಗ ಮಹೇಶನ್ ಲಗ್ನ ಅದ್ದೂರಿಯಾಗಿ ನಡಿಬೇಕು. ರಂಗೇಗೌಡನ ಲಗ್ನದ ವಿಚಾರವ ಆಮ್ಯಾಕ್ ನೋಡಿದ್ರಾಯ್ತು. ಹಂಗೆ ಆಗ್ಲಿ ತಾಯಿ.